ಇವತ್ತು ಇಲ್ಲಿ ಭಾಗಿಯಾಗಿದೆ. ಕ್ರೀಡೆ ಒಂದು ರೀತಿ ಒಬ್ರಿಗೊಬ್ರಿಗೆ ಹಂಚ್ಕೊಂಡು ಬಾಳ್ ಮಾಡುವಂತ ಒಂದು ವ್ಯಕ್ತಿತ್ವವನ್ನ ರೂಪಿಸುತ್ತೆ. ಕ್ರೀಡೆಗೆ ಬಹಳ ಪ್ರಾಮುಖ್ಯತೆ ಇದೆ. ಯುವಕರು ಇವತ್ತಿನ ಸೋಷಿಯಲ್ ಮೀಡಿಯಾ ಯುಗದಲ್ಲಿ ದಾರಿ ತಪ್ಪಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತೆಲ್ಲ ಒಂದ್ ಕಡೆ ಯುವಕರನ್ನ ಒಗ್ಗೂಡಿಸ್ಬೇಕು, ಯುವಕರು ಒಂದು ಒಳ್ಳೆ ದಾರಿನಲ್ಲಿ ನಡಿಬೇಕು ಅಂತ ಹೇಳಿದ್ರೆ ಎ ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅನ್ನೋ ರೀತಿಯಲ್ಲಿ ಯಾವ ಯುವಕರ ದೇಹ ಸದೃಢವಾಗುತ್ತೋ, ಯಾವ ಯುವಕರು ದೇಹವನ್ನ ದಂಡಿಸಿ ಆಟಗಳನ್ನ ಆಡಿ ಚೆನ್ನಾಗಿ ದೇಹವನ್ನ ಇಟ್ಕೋತಾರೋ ಆ ಯುವಕರ ಮನಸ್ಸು ಕೂಡ ಅಷ್ಟೇ ಒಳ್ಳೆಯ ತಂದಲ್ಲಿ ಇರುತ್ತೆ ಅನ್ನೋ ಒಂದು ಕಾರಣ ಇದೆ. ಹಾಗಾಗಿ ಈ ಒಂದು ಕ್ರೀಡೆಯನ್ನ ನಮ್ಮ ತಾಲೂಕಿನ 257 ಗ್ರಾಮಗಳಿಂದ ಕೂಡ ಒಂದೊಂದು ಟೀಮ್ ಬಂದು ಆ ಪ್ರತಿ ಗ್ರಾಮದಿಂದ ಪಂಚಾಯತಿಗೆ ಮೊದಲು ಕ್ರೀಡೆ ಆಯೋಜನೆ ಆಗುತ್ತೆ. ಪಂಚಾಯತಿ ಆದ ನಂತರ ಆ ಪಂಚಾಯತಿನಲ್ಲಿ ವಿನ್ ಆದಂತ ಟೀಮ್ಗಳು ಹೋಬಳಿ ಲೆವೆಲ್ಗೆ ಆಟ ಆಡ್ತಾರೆ. ಹೋಬಳಿನಲ್ಲಿ ವಿನ್ ಆದಂತ ಟೀಮ್ಗಳು ಶಿರಾಗ್ ಬಂದು ತಾಲೂಕ್ ಲೆವೆಲ್ ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿ ಅವ್ರಿಗೆಲ್ಲ ಬೆಂತಟ್ಟಬೇಕು ಅಂತೇಳಿ ಬಹಳ ಪ್ರೋತ್ಸಾಹ ಕೊಡೋ ದಿಕ್ಕಿನಲ್ಲಿ ತಾಲೂಕು ಹಂತದಲ್ಲಿ 1 ಲಕ್ಷ ರೂಪಾಯಿ ಮೊದಲನೇ ಬಹುಮಾನ, 55,000 ರೂಪಾಯಿ ರನ್ನರಪ್ ಆಗ್ತಾರೆ ಯಾರು ಅವರಿಗೆ ಎರಡನೇ ಬಹುಮಾನವನ್ನ ಕೊಡುವಂಥದ್ದು. ಹಾಗೆ ಪಂಚಾಯತಿ ವ್ಯಾಪ್ತಿಯಲ್ಲೂ ಕೂಡ ಮೊದಲನೇ ಬಹುಮಾನ 11,000, ಎರಡನೇ ಬಹುಮಾನ 5,500 ರೂಪಾಯಿ. ಈ ರೀತಿಯಾಗಿ ಅವ್ರಿಗೆ ಒಂದು ಪ್ರೋತ್ಸಾಹದಾಯಕ ಕಾರ್ಯಕ್ರಮವನ್ನು ಹಾಕೊಂಡು ಮುಂದಿನ ದಿನಗಳಲ್ಲಿ ಯುವಕರು ಒಂದು ತಾಲೂಕಿನ ಅಭಿವೃದ್ಧಿ, ತಮ್ಮ ಗ್ರಾಮಗಳ ಅಭಿವೃದ್ಧಿ, ತಮ್ಮ ಗ್ರಾಮಗಳಲ್ಲಿ ಒಂದು ಸೌಹಾರ್ದಯುತವಾದಂತ ವಾತಾವರಣವನ್ನ ನಿರ್ಮಾಣ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಇವತ್ತು ಈ ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದ್ದೀವಿ. ಈಗಾಗಲೇ ಹೆಣ್ಣು ಮಕ್ಕಳಿಗಾಗಿ ಪ್ರತಿ ಗ್ರಾಮದಲ್ಲೂ ಕೂಡ ರಂಗೋಲಿ ಸ್ಪರ್ಧೆಗಳು ನಡೀತಾ ಇದೆ. ಈಗಾಗಲೇ ಸುಮಾರು 100 ಗ್ರಾಮಗಳಲ್ಲಿ ರಂಗೋಲಿ ಸ್ಪರ್ಧೆ ಕಾರ್ಯಕ್ರಮದಲ್ಲಿ ಪ್ರತಿ ಮನೆಯಿಂದ ಕೂಡ ಹೆಣ್ಣು ಮಕ್ಕಳು ಬಹಳ ಉತ್ಸಾಹದಿಂದ ಭಾಗಿಯಾಗ್ತಾ ಇದ್ದಾರೆ. ಅಲ್ಲೂ ಕೂಡ ಬಹುಮಾನಗಳನ್ನ ಗೆಲ್ತಾ ಇದ್ದಾರೆ. ಹಾಗೆ ಮುಂದುವರೆದು ನಮ್ಮ ಬಾಲಕರಿಗಾಗಿ, ಯುವಕರಿಗಾಗಿ ಈ ಕಾರ್ಯಕ್ರಮ ಆಯೋಜನೆ ಮಾಡೋದಾಗ್ತಾ ಇದೆ. ಖಂಡಿತ ಇದರ ಮುಖಾಂತರ ನಾನು ಪ್ರತಿ ಹಳ್ಳಿನಲ್ಲಿರ್ತಕ್ಕಂಥ ಮುಖಂಡರುಗಳನ್ನ ಭೇಟಿ ಆಗ್ತಾ ಇದ್ದೇನೆ, ಅಲ್ಲಿ ಅವರ ಸಮಸ್ಯೆಗಳನ್ನ ಕೇಳ್ತಾ ಇದ್ದೇನೆ. ಆ ಗ್ರಾಮಕ್ಕೆ ಶಾಲೆಯ ವ್ಯವಸ್ಥೆ ಹೇಗಿದೆ, ಗ್ರಾಮದಲ್ಲಿ ಕುಡಿಯೋ ನೀರಿನ ವ್ಯವಸ್ಥೆ ಹೇಗಿದೆ, ಆ ಗ್ರಾಮದಲ್ಲಿ ಆರೋಗ್ಯದ ವ್ಯವಸ್ಥೆ ಹೇಗಿದೆ, ಆ ಗ್ರಾಮದಲ್ಲಿ ಚರಂಡಿಗಳ ವ್ಯವಸ್ಥೆ ಹೇಗಿದೆ, ಈ ರೀತಿಯಾಗಿ ಪ್ರತಿಯೊಂದನ್ನು ಕೂಡ ನೋಡಿ ಅಲ್ಲಿ ಯಾವ ರೀತಿ ಕಾರ್ಯಕ್ರಮಗಳನ್ನ ಮುಂದೆ ನಾವು ಆಯೋಜನೆ ಮಾಡಬೇಕಾಗತ್ತೆ ಅನ್ನೋದನ್ನ ಆಲೋಚನೆ ಮಾಡುವಂತದ್ದಾಗತ್ತೆ. ಕೆಲವು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಸ್ಪಂದನೆ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದೇನೆ. ಈ ಗ್ರಾಮದಲ್ಲಿ ಕುಡಿಯೋ ನೀರಿಗಾಗಿ ಅವ್ರೇನು ಒಂದು ಬೇಡಿಕೆಯನ್ನ ಇಟ್ಟಿದ್ರು, ಈಗ ಕಳೆದ ತಿಂಗಳು ಅದನ್ನ ಮಾಡಿ ಕುಡಿಯೋ ನೀರಿಗೆ ವ್ಯವಸ್ಥೆ ಮಾಡಿಕೊಡುವಂತದ್ದಾಗಿದೆ ಮದಕ್ನಹಳ್ಳಿನಲ್ಲಿ. ಈಗಾಗಲೇ ನಮ್ಮ ತಾಲೂಕಿನ 257 ಗ್ರಾಮಗಳಲ್ಲಿ ಪ್ರತಿ ಹಳ್ಳಿಗೂ ಕೂಡ ಒಂದು ಮುಖ್ಯವಾದ ಜಾಗದಲ್ಲಿ ಸೋಲಾರ್ ಐಮಾಸ್ಟ್ ದೀಪವನ್ನು ಅಳವಡಿಸಿಕೊಡುವಂತ ಕೆಲಸ ಆಗ್ತಾ ಇದೆ. ಈ ರೀತಿಯಾಗಿ ಒಂದು ಒಳ್ಳೆ ದಾರಿನಲ್ಲಿ ಯುವಕರನ್ನ ತಲುಪಬೇಕು ಅಂತ ಹೇಳಿ ನಮ್ಮ ತಾಲೂಕಿನ ಎಲ್ಲ ಅಮೂಲಾಗ್ರ ಒಂದು ಏನು ಅಭಿವೃದ್ಧಿ ಆಗ್ಬೇಕು ಆ ಕಾರ್ಯಕ್ರಮಗಳಿಗೆ ನಾವು ನಮ್ಮ ತಂಡ ಎಲ್ಲ ರೀತಿಯ ಒಂದು ಕಾರ್ಯಕ್ರಮಗಳನ್ನು ರೂಪಿಸಬೇಕು. ಮುಂದಿನ ದಿನಗಳಲ್ಲಿ ನಮ್ಮ ಮಕ್ಕಳಿಗೆ ಶಾಲೆ ಬೇಕು. ಹಾಗೆ ಪ್ರತಿ ಊರಿನಲ್ಲೂ ಕೂಡ ಮಕ್ಕಳಿಗೆ ಆಟ ಆಡೋದಕ್ಕೆ ಕನಿಷ್ಠ ಒಂದು 2 ರಿಂದ 5 ಎಕರೆ ಆಟದ ಮೈದಾನವನ್ನ ನಾವು ಕೊಡ್ಬೇಕಾಗತ್ತೆ, ಒಂದು ಸ್ಟೇಡಿಯಂ ಅನ್ನ ಮಾಡ್ಕೊಡ್ಬೇಕಾಗತ್ತೆ. ನಾನು ಅದನ್ನು ಕೂಡ ನನ್ನ ಭರವಸೆ ಅಂತ ಹೇಳ್ತಾ ಇದ್ದೇನೆ. ಮುಂದಿನ ದಿನಗಳಲ್ಲಿ ಪ್ರತಿ ಗ್ರಾಮದಲ್ಲಿ ಕನಿಷ್ಠ 2 ರಿಂದ 5 ಎಕರೆ ಜಾಗದಲ್ಲಿ ಒಂದೊಂದು ಸ್ಟೇಡಿಯಂ ಅನ್ನ ನಿರ್ಮಾಣ ಮಾಡಿ ಯುವಕರು ಒಳ್ಳೆ ರೀತಿಯಲ್ಲಿ ಆಟ ಪಾಠಗಳಲ್ಲಿ ಭಾಗವಹಿಸೋದ ರೀತಿ ಕಾರ್ಯಕ್ರಮವನ್ನ ರೂಪಿಸೋಣ ಅನ್ನೋ ಮಾತನ್ನ ಹೇಳಿ ಮತ್ತೊಮ್ಮೆ ಈ ಗ್ರಾಮದ ಗೌಡಗೆರೆ ಪಂಚಾಯಿತಿಯ ಎಲ್ಲ ಸ್ನೇಹಿತರು ಕೊಟ್ಟಂತ ಸ್ವಾಗತಕ್ಕೆ ಧನ್ಯವಾದಗಳನ್ನು ಹೇಳಿ ನನ್ನ ಮಾತು ಮುಗಿಸ್ತಿದ್ದೇನೆ. ನಾವು 72 ಇದ್ವಿ, 12 kg ಕಮ್ಮಿ ಆಗಿದ್ವಿ. ನಾವು ಬಹಳ ಅನುಕೂಲ ಇದೆ ಸರ್. ನಮ್ಮ ಆಯುಸ್ಸು ಮತ್ತೊಂದು ಎಲ್ಲದು
ಕಮ್ಮಿ ಆಗುತ್ತೆ ಸರ್ ಅದರಿಂದಾಗಿ. ಅಂದ್ರೆ ಸಣ್ಣ ಆಗೋದ್ ಲೆಕ್ಕಲ್ಲ, ಸಣ್ಣ ಆಗೋದ್ಕಿಂತ ದೇಹದಲ್ಲಿ ಪ್ರೋಟೀನ್ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ, ಎನರ್ಜಿ ಇರುತ್ತೆ, ಸುಸ್ತಾಗಲ್ಲ. ಯಾವ್ದು ಇದ್ರಾಗ ಏನು ಪ್ರಾಬ್ಲಮ್ ಏನೂ ಇಲ್ಲ, ಹೆಲ್ತಿಗೆಲ್ಲ ಒಳ್ಳೇದಿದೆ. ನಮ್ಮ ಮನೆಯವ್ರು ಸಣ್ಣ ಆಗಿದ್ದಕ್ಕೂ ಖುಷಿ ಸರ್, ನಾವು ಸಣ್ಣ ಆಗಿದ್ದಕ್ಕೂ ಬಹಳ ಖುಷಿ. ವೃತ್ತಿಯಲ್ಲಿ ಆಟೋ ಚಾಲಕರು. ಇವ್ರ ಶ್ರೀಮತಿ ಹೆಸರು ಗೌರಿ ಅಂತ. ಏನ್ಕಪ್ಪ ಇವ್ರಿಬ್ರು ಹೆಸರು ಹೇಳ್ತಾ ಇದೀವಿ ಅಂತ ಅಂದ್ರೆ, ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಇವ್ರ ಮನೆಯವರು ಗೌರಿ ಅಂತ 23 kg ವೆಯ್ಟ್ ಲಾಸ್ ಆಗಿದ್ದಾರೆ. ಇವರು ಸಮೇತ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 10 kg ವೆಯ್ಟ್ ಲಾಸ್ ಆಗಿದ್ದಾರೆ. ಅಂದ್ರೆ ಗಂಡ ಹೆಂಡತಿ ಇಬ್ರು ಸಮೇತ ಸತತವಾಗಿ ಒಂದು 4-5 ತಿಂಗಳಿಂದ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ಸರ್ ನಿಮ್ಗೆ ನೀವು ಸಣ್ಣ ಆಗಿರೋದ್ ಖುಷಿನ, ನಿಮ್ ಮನೆಯವ್ರು ಸಣ್ಣ ಆಗಿರೋದ್ ಖುಷಿ? ನಮ್ಮ ಮನೆಯವ್ರು ಸಣ್ಣ ಆಗಿದ್ದಕ್ಕೂ ಖುಷಿ ಸರ್, ನಾವು ಸಣ್ಣ ಆಗಿದ್ದಕ್ಕೂ ಬಹಳ ಖುಷಿ. ಏನ್ ಅನ್ಸುತ್ತೆ ಸರ್, ಎಷ್ಟು ಕೆಜಿ ಇದ್ರು ನಿಮ್ ಮನೆಯವರು? ನಮ್ಮ ಮನೆಯವ್ರು ಒಂದು 72 kg ಇದೆ ಸರ್, ಅವ್ರು ಬಹಳ ಕಮ್ಮಿ ಆಗಿದ್ದಾರೆ. ಈಗ ಎಷ್ಟಿದೆ? ಒಂದು 20 kg ಕಮ್ಮಿ ಇಳಿದಿದ್ದಾರೆ ಸರ್. 20 kg? 22 kg ಕಮ್ಮಿ ಇಳಿದಿದ್ದಾರೆ. Okay sir. 52 kg ಇದ್ದಾರೆ ಇವಾಗ. ನಾವು 72 ಇದ್ವಿ, ಒಂದ್ 12 kg ಕಮ್ಮಿ ಆಗಿದ್ವಿ ನಾವು. ಅಂದ್ರೆ ಓವರ್ ಆಲ್ ನಮ್ಮ ಜೀನಿ ಸ್ಲಿಮ್ ಕುಡ್ದು ಶ್ರೀಮತಿಯವರು ಕಡಿಮೆ ಆಗಿದ್ದಾರೆ, ನೀವು ಕಡಿಮೆ ಆಗಿದ್ದೀರಾ. ವೃತ್ತಿಲಿ ಆಟೋ ಚಾಲಕರು ಸರ್, ಏನ್ ಅನ್ಸುತ್ತೆ ಸರ್ ನಿಮ್ಗೆ? ಬಹಳ ಬೆನಿಫಿಟ್ ಅಂತ ಇದೆ ಸರ್, ಇದು ಬಂದು ಬಹಳ ಅನುಕೂಲ ಆಗಿದೆ. ನಾವು ಯಾಕಂದ್ರೆ ಗಾಡಿಯಲ್ಲಿ ಹೋಗ್ತಾ ಇಲ್ಲಿ ಬರ್ತಾ ಇಲ್ಲಿ ಹೋಗ ಇಳಿಯಕ್ಕೆ ಬಹಳ ತ್ರಾಸ ಆಗಿದೆ. ಈಗ ಒಂದು ಸ್ಟೆಪ್ನಿ ಚೇಂಜ್ ಮಾಡ್ಬೇಕು ಅಂದ್ರೂ ಸ್ವಲ್ಪ ತ್ರಾಸ ಆಗಿದೆ. ಆ ತರ ಆಗ ನಮ್ಗೆ ಏನ್ ಮಾಡಿ ಜೀನಿ ಸ್ಲಿಮ್ ಯೂಟ್ಯೂಬ್ ಅಲ್ಲಿ ನೋಡಿ ಬುಕಿಂಗ್ ಮಾಡಿ ತಗೊಂಡಿದ್ವಿ ಸರ್. ಬಹಳ ಅನುಕೂಲ ಇದೆ ಸರ್. ನೋಡಿ, ಸಣ್ಣ ಆಗೋದು ಒಂದೇ ಅಲ್ಲ, ಅವ್ರು ಹೇಳ್ತಾ ಇದ್ರು ಆಟೋದು ವೀಲ್ ಚೇಂಜ್ ಮಾಡ್ಬೇಕಾದ್ರೆ ತುಂಬಾ ಟಫ್ ಅನ್ಸೋದು. ಈಗ ಆರಾಮಾಗಿ ವೀಲ್ ಚೇಂಜ್ ಮಾಡ್ತೀನಿ. ಅಂದ್ರೆ ಸಣ್ಣ ಆಗೋದ್ ಲೆಕ್ಕಲ್ಲ, ಸಣ್ಣ ಆಗೋದ್ಕಿಂತ ದೇಹದಲ್ಲಿ ಪ್ರೋಟೀನ್ ಜಾಸ್ತಿ ಆಗುತ್ತೆ, ಶಕ್ತಿ ಜಾಸ್ತಿ ಆಗುತ್ತೆ, ಎನರ್ಜಿ ಇರುತ್ತೆ, ಸುಸ್ತಾಗಲ್ಲ. ನೀವು ಸಣ್ಣ ಆಗೋದ್ರ ಜೊತೆಗೆ ಇಷ್ಟೆಲ್ಲ ಬೆನಿಫಿಟ್ ಆಗುತ್ತೆ. ದಮ್ಮು, ಆಯುಸ್ಸು, ಮತ್ತೊಂದು ಎಲ್ಲದು ಕಮ್ಮಿ ಆಗುತ್ತೆ ಸರ್ ಅದರಿಂದಾಗಿ. ಅಂದ್ರೆ ಓವರ್ ಆಲ್ ನಮ್ಮ ಜೀನಿ ಸ್ಲಿಮ್ ನ ಬಳಸಿ ಸಣ್ಣ ಆಗೋದ್ರ ಜೊತೆಗೆ ತುಂಬಾ ಚೆನ್ನಾಗಿ ಲಾಭ ಪಡೆದಿದ್ದಾರೆ. ನೀವು ಸಣ್ಣ ಆಗ್ಬೇಕು, ನಿಮ್ ಮನೆಯವರು ಕೂಡ ದಪ್ಪ ಇದ್ರೆ ಸಣ್ಣ ಆಗ್ಬೇಕು ಅಂದ್ರೆ ನೀವು ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ. ಜೀನಿ ಸ್ಲಿಮ್ ಮಾತ್ರ ಯಾರು ತಪ್ಪದೆ ತಗೊಳ್ರಿ, ಚೆನ್ನಾಗಿರುತ್ತೆ. ನೀವು ಬಹಳ ದಪ್ಪ ಇದ್ರೆ ಸಣ್ಣ ಆಗ್ತೀರಾ, ಚೆನ್ನಾಗಿ ವರ್ಕ್ ಮಾಡುತ್ತೆ. ಏನ್ರಿ ಯಾವ್ದು ಇದ್ರಾಗ ಏನು ಪ್ರಾಬ್ಲಮ್ ಏನೂ ಇಲ್ಲ, ಹೆಲ್ತಿಗೆಲ್ಲ ಒಳ್ಳೇದಿದೆ. ಇವರ ವಾಸ ಬಂದು ಕೊಪ್ಪಳ ಡಿಸ್ಟಿಕ್ ಕರಟಗಿ. ಇವರ ಊರು ಕರಟಗಿ, ಕೊಪ್ಪಳ ಡಿಸ್ಟಿಕ್ ಅಲ್ಲಿ ಇವ್ರು ಇರೋದು. ಪ್ರತಿದಿನ ಆಟೋ ಚಾಲನೆ ಮಾಡ್ತಿರ್ತಾರೆ. ಇವತ್ತು ನೆಮ್ಮದಿಯಾಗಿದ್ದಾರೆ ನಮ್ಮ ಜೀನಿ ಸ್ಲಿಮ್ ನ ಕುಡಿದು.